ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ರೀಸೆಂಟ್ ಆಗಿ ಇಲಾನ್ ಮಸ್ಕ್ ಅವರು ನಮ್ಮ ಭಾರತದಲ್ಲಿ ಸ್ಟಾರ್ಲಿಂಕ್ ಎನ್ನುವ ಒಂದು ಪ್ರಾಜೆಕ್ಟ್ನ ಶುರು ಮಾಡೋಕ್ಕೆ ಮುಂದೆ ಬರ್ತಿದ್ದಾರೆ. ಸ್ಟಾರ್ಲಿಂಕ್ ಎಂದರೇನು, ಈ ಸ್ಟಾರ್ಲಿಂಕ್ ಉಪಯೋಗವೇನಿದೆ ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸ್ಟಾರ್ಲಿಂಕ್ ಅಂದರೆ ಇದು ಒಂದು ವೈರ್ಲೆಸ್ ಇಂಟರ್ನೆಟ್ ಪ್ರಾಜೆಕ್ಟ್. ಈಗ ನಮ್ಮ ಮನೆಗೆ ಇಂಟರ್ನೆಟ್ ಹೇಗೆ ಬರುತ್ತೆ? ಆಪ್ಟಿಕಲ್ ಫೈಬರ್. ಈಗ ನಮ್ಮ ಮನೆಗೆ ಕೇಬಲ್ ಎಳಿತಾರೆ ಅವರು, ನಮ್ಮ ಯಾರು ಇಂಟರ್ನೆಟ್ ಆಪರೇಟರ್ಸ್ ಇರ್ತಾರೆ ಅವರು ಒಂದು ಆಫೀಸಿಂದ ನಮ್ಮ ಒಂದು ಮನೆವರೆಗೂ ಆಪ್ಟಿಕಲ್ ಫೈಬರ್ಸ್ನ ಎಳಿತಾರೆ. ಆ್ಯಂಡ್ ಆ ಆಪ್ಟಿಕಲ್ ಫೈಬರ್ ನಮ್ಮ ರೌಟರ್ ಎಲ್ಲ ವೈಫೈಗೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಅಲ್ಲಿಂದ ನಮಗೆ ನಮ್ಮ ಫೋನ್ ಇಲ್ಲ ನಮ್ಮ ಲ್ಯಾಪ್ಟಾಪ್ ಮೂಲಕ ಇಂಟರ್ನೆಟ್ನ ಆಕ್ಸೆಸ್ ಮಾಡ್ಬೋದು. ಇದರ ಒಂದು ಬಹುದೊಡ್ಡ ಡಿಸ್ಅಡ್ವಾಂಟೇಜ್ ಏನಂದರೆ ನಾವು ನಮ್ಮ ಮೋಡೆಮ್ ಎಲ್ಲ ವೈಫೈನ ಎಲ್ಲ ಕಡೆ ಕ್ಯಾರಿ ಮಾಡೋಕ್ಕೆ ಆಗಲ್ಲ. ಈಗ ನಾನು ಸಪೋಸ್ ಕ್ಯಾಂಪಿಂಗ್ ಹೋಗ್ತೀನಿ ಅಂದ್ಕೊಳ್ಳಿ, ಆಗುಂಬೆ ಎಲ್ಲೋ ಕಾಡಲ್ಲಿ, ಆವಾಗ ನನಗೆ ಇರುವುದು ಏನಂದರೆ ನನ್ನ ಮೊಬೈಲಲ್ಲಿ ಡೇಟಾ ಪ್ಯಾಕ್ ಯೂಸ್ ಮಾಡಿ ನಾನು ಇಂಟರ್ನೆಟ್ನ ಬಳಕೆ ಮಾಡ್ಬೋದು. ಬಟ್ ಅಲ್ಲಿ ನೆಟ್ವರ್ಕ್ ಕ್ಯಾಚ್ ಆಗಲ್ಲ ಅಂದರೆ ಆವಾಗ ಏನು ಮಾಡ್ತೀರಾ? ಇಂಟರ್ನೆಟ್ ಬರಲ್ಲ, ಕಾಲ್ ಮಾಡೋಕ್ಕೂ ಆಗಲ್ಲ. ನಮ್ಮ ಫೋನಲ್ಲಿ ಬರೀ ಏನು ಬೇರೆ ಬೇರೆ ಆ್ಯಪ್ಸ್ ಏನಾರು ಇರ್ಬೋದು, ಫೋಟೋ ತೆಕ್ಕೊಳಕ್ಕೆ, ವಿಡಿಯೋ ಮಾಡೋಕ್ಕೆ, ಅಂಥದ್ದಷ್ಟೇ ಯೂಸ್ ಮಾಡ್ಬೋದಾಗುತ್ತೆ. ಬಟ್ ಈ ಸ್ಟಾರ್ಲಿಂಕ್ ಪ್ರಾಜೆಕ್ಟಲ್ಲಿ ನೀವು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಇಂಟರ್ನೆಟ್ನ ಆಕ್ಸೆಸ್ ಮಾಡ್ಬೋದು. ಹೇಗೆ ಅಂತೀರಾ? ಈಗ ಸ್ಟಾರ್ಲಿಂಕ್ ಪ್ರಾಜೆಕ್ಟಲ್ಲಿ 1000ಕ್ಕಿಂತ ಹೆಚ್ಚು ಸ್ಯಾಟಲೈಟ್ಸ್ನ ಲೋ ಅರ್ತ್ ಆರ್ಬಿಟಲ್ಲಿ ಪ್ಲೇಸ್ ಮಾಡಿದ್ದಾರೆ. ಈ 1000ಕ್ಕಿಂತ ಹೆಚ್ಚು ಸ್ಯಾಟಲೈಟು ನೀವು ಈ ಜಗತ್ತಿನಲ್ಲಿ ಯಾವ ಒಂದು ಪ್ರದೇಶದಲ್ಲಿದ್ದರೂ, ಈಗ ಪೆಸಿಫಿಕ್ ಓಷನಲ್ಲೇ ಇರಿ, ಮೌಂಟ್ ಎವರೆಸ್ಟ್ ಮೇಲೆ ಇರಿ, ಶ್ರೀಲಂಕಾದ ಒಂದು ಯಾವುದೋ ದ್ವೀಪದಲ್ಲಿರಿ, ಅಂಡಮಾನ್ ನಿಕೋಬಾರ್ ಐಲ್ಯಾಂಡಲ್ಲಿರಿ, ಎಲ್ಲೇ ಇದ್ದರೂ ನಿಮಗೆ ಈ ಸ್ಯಾಟಲೈಟ್ಸ್ ಮೂಲಕ ಇಂಟರ್ನೆಟ್ ಆಕ್ಸೆಸ್ ಮಾಡೋಕ್ಕೆ ಆಗುತ್ತೆ. ಈಗ ಸ್ಯಾಟಲೈಟ್ ಮೂಲಕ ನಾವು ಇಂಟರ್ನೆಟ್ನ ಆಕ್ಸೆಸ್ ಮಾಡೋಕ್ಕೆ ಕೆಲವೊಂದಿಷ್ಟು ಎಕ್ವಿಪ್ಮೆಂಟ್ಸ್ನ ಬೇಕಾಗುತ್ತೆ. ಮೊದಲೇದು ಬಂದ್ಬಿಟ್ಟು ಇವರ ಒಂದು ಆ್ಯಂಟನಾ, ಇದು ಡಿಶ್ ಅಂತ ಕರೀತಾರೆ. ಈ ಡಿಶ್ನ ನಿಮಗೆ ಒಂದು ಪವರ್ ಸಪ್ಲೈಗೆ ಕನೆಕ್ಟ್ ಮಾಡಬೇಕು. ನಿಮ್ಮಲ್ಲಿ ಪವರ್ ಬ್ಯಾಂಕ್ ಇದ್ದರೆ ಕೂಡ ಈ ಒಂದು ಡಿಶ್ನ ಪವರ್ ಬ್ಯಾಂಕ್ಗೆ ಕನೆಕ್ಟ್ ಮಾಡಿ ಅಲ್ಲಿಂದ ಇಂಟರ್ನೆಟ್ ಸರ್ವಿಸ್ನ ಪಡೆದುಕೊಳ್ಬೋದು. ಈ ಡಿಶ್ ಒಂದು ಮೋಡೆಮ್ಗೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಮೋಡೆಮ್ ಹೇಗೆ ನಾವು ಒಂದು ವೈಫೈ ಯೂಸ್ ಮಾಡ್ತೀವಿ ಪಾಸ್ವರ್ಡ್ ಹಾಕಿ, ಅದೇ ಥರ ಅದನ್ನು ನಾವು ಯೂಸ್ ಮಾಡ್ಬೋದಾಗುತ್ತೆ. ಈಗ ನಾವು ಎಲ್ಲೇ ಇದ್ರೂ ಕೂಡ ನಮ್ಮ ಮೊಬೈಲ್ ಇಲ್ಲ ಲ್ಯಾಪ್ಟಾಪ್ ಮೂಲಕ ಆ ಇಂಟರ್ನೆಟ್ ಆಕ್ಸೆಸ್ನ ನಾವು ಪಡೆದುಕೊಳ್ಬೋದು. ಇದು ಯಾರಿಗೆ ಉಪಯೋಗವಾಗುತ್ತೆ ಅಂದರೆ ಮಿಲಿಟ್ರಿ ಅವ್ರಿಗೆ. ಯಾಕಂದರೆ ಮಿಲಿಟ್ರಿ ಅವರು ಕಾಡಲ್ಲಿರ್ತಾರೆ, ಒಂದು ಮೌಂಟೇನ್ ರೇಂಜಲ್ಲಿ ಇರ್ತಾರೆ, ಸಮುದ್ರದಲ್ಲಿ ಕೋಸ್ಟಲ್ ನೇವಲ್ ಸಿಸ್ಟಮ್ ಅವ್ರು ಇರ್ತಾರೆ. ಸೊ ಇವ್ರಿಗೆಲ್ಲ ಯಾವಾಗಲೂ ಮೊಬೈಲ್ ಕ್ಯಾರಿ ಮಾಡೋಕ್ಕಾಗಲ್ಲ, ಇಲ್ಲ ಕೇಬಲ್ ಮೂಲಕ ಇಂಟರ್ನೆಟ್ನ ಆಕ್ಸೆಸ್ ಮಾಡೋಕ್ಕಲ್ಲ. ಸೊ ಇವ್ರಿಗೋಸ್ಕರ ಸ್ಟಾರ್ಲಿಂಕ್ ಒಂದು ಒಳ್ಳೆ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಈಗ ಸ್ಟಾರ್ಲಿಂಕು ಇಂಡಿಯಾದಲ್ಲಿ ಇನ್ನೂ ಬಂದಿಲ್ಲ. ಈ ಸ್ಟಾರ್ಲಿಂಕ್ನ ಇಂಡಿಯಾದಲ್ಲಿ ತರೋಕ್ಕೆ ಇಂಡಿಯನ್ ಪ್ಲೇಯರ್ಸ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಏರ್ಟೆಲ್ ಮತ್ತು ಜಿಯೋದವರು ಸ್ಟಾರ್ಲಿಂಕ್ ಜೊತೆ ಆಲ್ರೆಡಿ ಒಂದು MOUನ ಸೈನ್ ಮಾಡಿ ಇಂಡಿಯಾದಲ್ಲಿ ಸ್ಟಾರ್ಲಿಂಕ್ನ ಶುರು ಮಾಡುವುದಕ್ಕೆ ಆದಷ್ಟು ಬೇಗ ಕಾಯ್ತಾ ಇದ್ದಾರೆ. ಬಟ್ ಸ್ಟಾರ್ಲಿಂಕ್ದು ಒಂದು ಅಡ್ವಾಂಟೇಜ್ ಏನಂದರೆ ನಾವು ಎಲ್ಲಿ ಬೇಕಾದರೂ ಇಂಟರ್ನೆಟ್ನ ಆಕ್ಸೆಸ್ ಮಾಡ್ಬೋದು. ಬಟ್ ಇದರ ಪ್ರೈಸ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಈಗ ನಾವೇನು ಡಿಶ್ಶು ಮತ್ತು ಮೋಡೆಮ್ ಅಂತೀವಲ್ಲ, ಅದನ್ನು ಪರ್ಚೇಸ್ ಮಾಡೋಕ್ಕೆ 50,000 ರೂಪಾಯಿನ ಬಂಡವಾಳ ಹಾಕಬೇಕಾಗುತ್ತೆ. ಅದಾದಮೇಲೆ ತಿಂಗಳಿಗೆ 6,000-7,000 ರೂಪಾಯಿ ಅಷ್ಟು ಸಬ್ಸ್ಕ್ರಿಪ್ಷನ್ ಫೀಸ್ನ ನಾವು ಕಟ್ಟಿ ಆ ಇಂಟರ್ನೆಟ್ನ ಆಕ್ಸೆಸ್ ಮಾಡಬೇಕಾಗುತ್ತೆ. ಬಟ್ ಇವಾಗ ನಮ್ಮ ಮನೇಲಿ ಏನು ಪ್ಲಾನ್ಸ್ ಇದೆ, 700 ರೂಪಾಯಿಗೆ, 800 ರೂಪಾಯಿಗೆ, 1000 ರೂಪಾಯಿಗೆ 50 Mbps, 100 Mbps, 150 Mbps ಅಂತ ನಾವು ಇಂಟರ್ನೆಟ್ನ ಬಳಕೆ ಮಾಡ್ತಾ ಹೋಗ್ತೀವಿ. ಸೊ ಇದು ನಮಗೆ ಬಹಳಷ್ಟು ಚೀಪಾಗಿ ವರ್ಕೌಟ್ ಆಗುತ್ತೆ. ಬಟ್ ಇವಾಗ ಬರ್ತಿರುವ ಈ ಸ್ಟಾರ್ಲಿಂಕ್ ಟೆಕ್ನಾಲಜಿ ಒಳ್ಳೆಯದು ಕೂಡ. ಯಾರ್ಯಾರು ಇಂಟರ್ನೆಟ್ ಆಕ್ಸೆಸ್ ಇರಲ್ಲ, ಈಗ ಆಗುಂಬೆ ಅಂತ ಕಾಡಲ್ಲಿರ್ಬೋದು, ಸಿರ್ಸಿ ಅಂತಹ ಒಂದು ಘಟ್ಟ ಪ್ರದೇಶ, ಮಲೆನಾಡು ಪ್ರದೇಶ, ಕೂರ್ಗು, ಅಲ್ಲೆಲ್ಲ ಇನ್ನು ವೈಫೈ ಆಕ್ಸೆಸಿಬಿಲಿಟಿ ಕೊಡೋಕ್ಕೆ ಕಷ್ಟ ಆಗ್ತದೆ. ಯಾಕಂದರೆ ಬೆಟ್ಟ ಗುಡ್ಡಗಳಲ್ಲಿ ವೈರ್ ಎಳೆಯೋದು ಸಿಕ್ಕಾಪಟ್ಟೆ ಕಷ್ಟ ಆದ ಕೆಲಸ. ಹಾಗೆ ಮಳೆ ಬಂದರೆ ಆ ವೈರ್ಗಳು ತುಂಡಾಗಿ ಬಿದ್ದು ಕನೆಕ್ಟಿವಿಟಿ ಬೇಗ ಕಳ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಸೊ ಇದನ್ನೆಲ್ಲ ತಪ್ಪಿಸೋಕ್ಕೆ ಸ್ಟಾರ್ಲಿಂಕ್ ಪ್ರಾಜೆಕ್ಟು ಒಂದು ಒಳ್ಳೆ ಪ್ರಾಜೆಕ್ಟು. ನಮ್ಮ ಒಂದು ಏನು ಬೆಟ್ಟ ಗುಡ್ಡದ ಪ್ರದೇಶಗಳಿದೆ ಅಂಥ ಪ್ರದೇಶಕ್ಕೂ ಕೂಡ ನಾವು ಇಂಟರ್ನೆಟ್ ಆಕ್ಸೆಸಿಬಿಲಿಟಿನ ಕೊಡ್ಬೋದಾಗುತ್ತೆ. ಸೊ ಇದಿಷ್ಟು ಸ್ಟಾರ್ಲಿಂಕ್ ಬಗ್ಗೆ ಇರುವಂತಹ ಮಾಹಿತಿ. ಇದು ಸ್ಟಾರ್ಲಿಂಕ್ ಅಲ್ಲೇ ಕೂಡ ಇಲಾನ್ ಮಸ್ಕ್ ಅವರು ನಮ್ಮ ಭಾರತ ದೇಶದಲ್ಲಿ ಟೆಸ್ಲಾ ಎನ್ನುವ ಎಲೆಕ್ಟ್ರಿಕ್ ಕಾರ್ನ ಕೂಡ ತರಕ್ಕೆ ನೋಡ್ತಾ ಇದ್ದಾರೆ. ಅದಲ್ಲದೆ ಇಸ್ರೋ ಜೊತೆ ಕಂಬೈನ್ ಆಗಿ ಮುಂದೆ ಇವರ ಸ್ಪೇಸ್ ಎಕ್ಸ್ ಜೊತೆ ಇನ್ನಷ್ಟು ಮಿಷನ್ಗಳ ಕೂಡ ಲಾಂಚ್ ಮಾಡೋಕ್ಕೆ ಇಲಾನ್ ಮಸ್ಕ್ ಅವರು ಆತುರದಿಂದ ಕಾಯ್ತಾ ಇದ್ದಾರೆ. ಇಂತಹ ಹಲವಾರು ವಿಚಾರಗಳು, ಇಂತಹ ಹಲವಾರು ಕುತೂಹಲಕಾರಿ ಆದ ವಿಚಾರಗಳನ್ನ ನೀವು ತಿಳ್ಕೊಬೇಕಾದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.